ಸರ್, ಈಗ ವೀರಶೈವ ಮತ್ತು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ಆದ್ರೆ ಮಹಾಸಭಾ ಮತ್ತು ಅವರೆಲ್ಲರೂ ಕೂಡ ಧರ್ಮದ ಕಾನೂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು. ಅವ್ರು ಸೇರಿದ್ದು ನಮಗೆ ಶ್ರೀ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ. ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್. ಆಮೇಲೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ. ಅವರು ವೀರಶೈವರಾರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ, ಹೌದು ಅವ್ರಿಗೆ ಸೇರಿದ್ದು ಅವ್ರು ಏನ್ ಬರ್ಕೊತಾರ ಬರ್ಕೊಳ್ಳಿ. ಧರ್ಮದ ಮಾನ್ಯತೆ ನಾವು ಧರ್ಮ ತೀರ್ಮಾನ ಮಾಡಕ್ಕಲ್ಲ, ಇದು ಕಮಿಟಿ ಆಗಿರೋದು. ಶೈಕ್ಷಣಿಕ ಸಾಮಾಜಿಕ ಇವನ್ ಯಾವನೇ ನೀನು? ಕೇಳಪ್ಪ, ಇಲ್ಲಿ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಈ ಕಮಿಟಿ ಆಗಿರೋದು. ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ಜಾತಿ ಗಣತಿ ಆಗ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ. ಆಯೋಗ ನಿರ್ಧಾರ ಮಾಡುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ. ಮೊದಲು ಇವರು ಶಿಫಾರಸ್ ಮಾಡಲಿ, ಆಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್.